ವೀಕ್ಷಕರು, ಇತ್ತೀಚೆಗೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಚಳ್ಳಕೆರೆ ಪಟ್ಟಣದ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ನಿರಂತರ ದಾಳಿ ದಬ್ಬಾಳಿಕೆ ನಡೆಸುತ್ತಿರುವ ನಗರಸಭೆ ಅಧಿಕಾರಿಗಳ ವಿರುದ್ಧ ನಗರಸಭೆ ಕಾರ್ಯಾಲಯದ ಮುಂದೆ ಸಿಪಿಐ ಹಾಗೂ ಎಐಟಿಯುಸಿ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ದಲಿತ ಸಮುದಾಯದ ಮುಖಂಡರು ಹಾಗೂ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಸಮಿತಿಯ ಸದಸ್ಯರಾದ ಶಿವರುದ್ರಪ್ಪ, ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಡೋಣಪ್ಪರವರು ಮಾತನಾಡಿ, ಬೀದಿ ಬದಿ ವ್ಯಾಪಾರಸ್ಥರ ಜೀವನೋಪಾಯಕ್ಕಾಗಿ ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ರವರು 50,000ರಿಂದ 1 ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯ ನೀಡಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿದ್ದಾರೆ. ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಅಧಿಕಾರಿಗಳು ಗೂಂಡಾಗಿರಿ ಹಾಗೂ ದೌರ್ಜನ್ಯದಿಂದ ವರ್ತಿಸುತ್ತಿರುವುದು ಅತ್ಯಂತ ಖಂಡನೀಯವಾಗಿದ್ದು, ಬೀದಿ ಬದಿ ವ್ಯಾಪಾರಸ್ಥರು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನ ನಿರ್ವಹಣೆಗಾಗಿ ಪುಡಿಗಾಸು ಕೂಡಿಟ್ಟುಕೊಂಡು ಜೀವನ ಮಾಡುತ್ತಿದ್ದಾರೆ. ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಎನ್ನುವ ಹಾಗೆ ಇಂಥ ಬಡಪಾಯಿಗಳ ಮೇಲೆ ಗದಪ್ರಹಾರ ಮಾಡುತ್ತಿರುವ ನಗರಸಭೆ ಅಧಿಕಾರಿಗಳ ದುರ್ವರ್ತನೆ ಅತ್ಯಂತ ಖಂಡನೀಯವೆಂದು ಕಿಡಿಕಾರಿದರು. ಪೆಟ್ಟಿಗೆ ಅಂಗಡಿಗಳಲ್ಲಿರುವ ದಿನಸಿ ಸಾಮಾನುಗಳು ಮತ್ತು ವ್ಯಾಪಾರದ ವಸ್ತುಗಳನ್ನು ಚೆಲ್ಲಿ ಬೀದಿ ಬದಿಯ ಬಡ ವ್ಯಾಪಾರಿಯನ್ನು ನಷ್ಟಕ್ಕೆ ತಳ್ಳಿ ಅಮಾನುಷವಾಗಿ ವರ್ತಿಸುತ್ತಾ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಬೆಲೆ ಬಾಳುವ ವಸ್ತುಗಳನ್ನು ಧ್ವಂಸ ಮಾಡಿ ವ್ಯಾಪಾರಸ್ಥರಿಗೆ ನಷ್ಟ ಉಂಟು ಮಾಡಿ ಅಮಾನುಷವಾಗಿ ದೌರ್ಜನ್ಯದಿಂದ ತೆರವು ಕಾರ್ಯಾಚರಣೆ ಮಾಡಿರುವ ನಗರಸಭೆ ಅಧಿಕಾರಿಗಳಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಮತ್ತು ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಕಮ್ಯುನಿಸ್ಟ್ ಪಾರ್ಟಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಎಂ ತಿಪ್ಪೇಸ್ವಾಮಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಇವತ್ತು ಸ್ವಾತಂತ್ರ್ಯ ವ್ಯವಹಾರಗಳನ್ನು ಮಾಡ್ಕೊಂಡು ಬಂದಂತ ಹಣದ ಕುಟುಂಬವನ್ನು ಸಾಕ್ತಾ ಇದ್ವಿ, ಮಕ್ಕಳ ಮೇಲೆ ಸಾಕ್ತಾ ಇದ್ವಿ. ಇವತ್ತು ಬೀದಿ ವ್ಯಾಪಾರದವರು ಲಕ್ಷಗಟ್ಟಲೆ ಸಾಲ ಕೊಟ್ಟಿದ್ದಾರೆ ಸ್ವಾಮಿ. ಇವತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬೀದಿ ವ್ಯಾಪಾರಿಗೆ 10,000ರಿಂದ 50,000 ಹಣ ಕೊಡ್ಬೇಕಂತ ಹೇಳಿ ಕೊಟ್ಟಿದ್ದಾರೆ. ನಾವು ಸಾಲ ಸುಲಭ ಮಾಡಿದ್ವಿ, ಲಕ್ಷಗಟ್ಟಲೆ ಸಾಲ ಕೊಟ್ಟಿದ್ದಾರೆ ಸ್ವಾಮಿ. ಎಷ್ಟು ಜನ ಬಂದು ಗುಂಡಾಗಿರಿ ಮಾಡ್ತಾರೆ ಸ್ವಾಮಿ. ನಾನು ಕೇಳಿದೆ, ಪುರಸಭೆ ಮುಖ್ಯಸ್ಥರು ಕೇಳಿದೆ, 20 ಸಾವಿರ ಬಂದಿದ್ರು. ಏನ್ ಸ್ವಾಮಿ ನಾವೆಲ್ಲ ಹೋಗ್ಬೇಕು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಾಡ್ಕೊಂಡು 10 ಗಂಟೆಗೆ ಶಾಂತಿಯಿಂದ ಬರ್ತಾ ಇದ್ವಿ ಅಂತ ಇವತ್ತು ನೀವು ಗುಂಡಾಗಿರಿ ಮಾಡ್ತೀವಿ ಸ್ವಾಮಿ ಅಂದ್ರೆ, ಇವ್ರಿಗೆ FIR ಮಾಡಿ, ಇವ್ರಿಗೆ FIR ಮಾಡಿ ಅಂತ ಹೇಳಿದ್ರೆ ಎಷ್ಟು ಜನ ನಾವು FIR ಮಾಡ್ತೀವಿ ಸ್ವಾಮಿ? ಮಾಡಿ ಯಾವತ್ತೇ ಇರೋದಿಲ್ಲ ಮಾಡಿ. ಎಷ್ಟು ಜನ ನಾವು ಮಾಡ್ತದ ನೀವು ಗುಂಡಾಗಿರಿ ಮಾಡ್ತೀರ? ನಾವೇನ ನ್ಯಾಯಕ್ಕಾಗಿ ಕೇಳಿದ್ರೆ ಪೊಲೀಸ್ ಇರ್ತಾರೆ, ಪೊಲೀಸ್ ಗಲ್ಪಟ್ಟು ಹೋಗ್ತಿದ್ದಾರೆ ಸ್ವಾಮಿ. ನಾವೆಲ್ಲ ಬೀದಿ ವ್ಯಾಪಾರ ಒಗ್ಗಟ್ಟಾಗಿದ್ದೇವೆ, ಬೆಂಕಿ ಜ್ವಾಲ ಗುರಿತಾ ಇದ್ವಿ. ಇದನ್ನು ಮರಿಬೇಡ್ರಿ, ಗುಂಡಾಗಿರಿ ಮಾಡೋದನ್ನ ನಿಲ್ಲಿಸಬೇಕಾಗಿದೆ. ಇವತ್ತು ಸಾವಿರಾರು ಕುಟುಂಬಗಳು ಬೀದಿ ಪಾಯಾಗಿದ್ದಾರೆ. ನಿಮ್ಗೇನೇನು ಅರ್ಥ ಆಗ್ತಿದೆ? ನಿಮ್ಗೆ ಸಂಭವ ಬರ್ತಾ ಇದ್ದಾರೆ. ನಮ್ಗೆ ಯಾಕೆ ಬರ್ತದೆ ಸ್ವಾಮಿ? ಕೂಲಿ ಕಾಸುಗಳನ್ನು ಕೂಡಿಟ್ಟು ಕುಟುಂಬವನ್ನು ಸಾಕಿ ಮಕ್ಕಳ ಮರೆಯನ್ನು ಓದಿಸ್ಕೊಂಡು ನಾವೆಷ್ಟು ಕಷ್ಟದಿಂದ ಬರ್ತಿದ್ದೀವಿ. ನಿಮ್ಗೇನಾದ್ರೂ ಗೊತ್ತಾಗಿದೆ? ಇವತ್ತು ಈ ನೇತೃತ್ವವನ್ನ, ಪ್ರತಿಭಟನೆ ನೇತೃತ್ವವನ್ನು ಶಿವರುದ್ರಪ್ಪನವರು ವಹಿಸಿದ್ದಾರೆ. ನಾವು ಸಮೇತ ಬೆಂಬಲ ಕೊಡ್ತಿದ್ವಿ. ಇದು ಮುಂದೆ ನಾವು ಯಾವುದೋ ಕಾರಣಕ್ಕೂ ಎದುರಾಗಿಲ್ಲ. ಏನೇ ಬಂದು ಒಗ್ಗಟ್ಟಾಗ್ತೀವಿ, ನಿಮ್ಗೆಲ್ಲ ಬೆಂಬಲವಾಗಿರ್ತೀವಿ. ಈಗಾಗಲೇ ತಹಸೀಲ್ದಾರ್ಗೆ ಬೇಡಿಕೆ ಪತ್ರವನ್ನು ಸಲ್ಲಿಸಿ ಬಂದಿದೆ. ಉದ್ದೇಶ ಏನಂದ್ರೆ, ಇವತ್ತು ಚಳ್ಳಕೆರೆಯ ದಯಮಾಡಿ ಯಾರು ಮಾತಾಡಬೇಡಿ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಬಂದಿದೆ, ಮುಂದೆ ನಗರಸಭಾ ಅಧ್ಯಕ್ಷರಿಗೆ ಕೊಡಬೇಕಾಗಿದೆ. ದಯಮಾಡಿ ಶಾಂತ ರೀತಿಯಿಂದ ವರ್ತನೆ ಮಾಡಿ. ಇವತ್ತು ನಗರಸಭೆಯ ಏನು ಅಧಿಕಾರಿಗಳಿದ್ದಾರೆ, ಪೌರಾಯುಕ್ತರಿದ್ದಾರೆ, ಮತ್ತೆ ಅಧಿಕಾರಿಗಳಿದ್ದಾರೆ. ಆ ಪೌರಾಯುಕ್ತರ ದೌರ್ಜನ್ಯವನ್ನ ವಿರೋಧಿಸಿ ಯಾವ ಜಗಾರೆಡ್ಡಿ, ಈ ಜಗಾರೆಡ್ಡಿ ಅವರು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದಾರೆ. ಇವರು ಪೌರಾಯುಕ್ತರಾಗಿಲ್ಲ, ಎಕ್ಸ್ ಸರ್ವಿಸ್ ಮ್ಯಾನ್. ಯುದ್ಧಕ್ಕೆ ಬಂದಂಗೆ ಬರ್ತಾರೆ ಒಂದೇ ಸರಿ. ಅಂತ ಅಧಿಕಾರಿ ಇಲ್ಲಿ ಪೌರಾಯುಕ್ತರಾಗಿದ್ದಾರೆ. ಅವರು ಮನೆಯಿಂದ ಬಂದು ಕುತ್ರೆ ಅವರು ಸಮಯ 1 ಗಂಟೆ 1:15 ಆಗೋ ತನಕ ಎದ್ದಾಳಲ್ಲ. ಅದಾದ್ಮೇಲೆ ಮತ್ತೆ ಹೋಗಿ 3 ಗಂಟೆ ಬರ್ತಾರೆ. ಇಂಥ ಅಧಿಕಾರಿ ಎಲ್ಲಿ, ಯಾವ ಏರಿಯಾದಲ್ಲಿ ಯಾವ ಬಡಾವಣೆಗಳಿದ್ದಾವೆ? ಚಳ್ಳಕೆರೆ ನಗರದಲ್ಲಿ ಕಡಪನಟ್ಟಿ ಎಲ್ಲಿದೆ, ಚಿತ್ತನಟ್ಟಿ ಎಲ್ಲಿದೆ, ಹೊಸಬನಟ್ಟಿ ಎಲ್ಲಿದೆ, ಅಂಬೇಡ್ಕರ್ ನಗರ ಎಲ್ಲಿದೆ, ಜನತಾ ಕಾಲೋನಿ ಎಲ್ಲಿದೆ, ವೆಂಕಟೇಶ್ವರ ನಗರ ಎಲ್ಲಿದೆ, ಅಭಿಷೇಕ್ ನಗರ ಎಲ್ಲಿದೆ,
ಅಂಬೇಡ್ಕರ್ ನಗರದಲ್ಲಿದೆ. ಇಂತಹ ಬಡಾವಣೆಗಳು ಎಲ್ಲಿದೆ ಅಂತ ಇದು ಗೊತ್ತಿಲ್ಲ. ಅವರು ಬಂದು ಇಲ್ಲೇನು ಸಮಯ ಬಂದು ಇಲ್ಲಿ ಕೆಲಸವನ್ನ ಮಾಡಿ ಹೋಗ್ತಾರೆ. ಆದರೆ ಏಕಾಏಕಿ ಯಾವ ರಸ್ತೆಯಲ್ಲಿ ಏನು ತೊಂದರೆ ಆಗಿದೆ, ಏನು ಅನಾಹುತ ಆಗಿದೆ ಅಂತಕ್ಕಂಥದ್ದೇನು ಪರಿಶೀಲನೆ ಮಾಡಲ್ಲ. ಹೆಲ್ತ್ ಇನ್ಸ್ಪೆಕ್ಟರ್ ಕಳಿಸೋದು, ಹೋಗಿ ಅದನ್ನ ಎತ್ತಾಕೆಂಬ ಅಂತ ಕಳಿಸೋದು. ಆ ಹೆಲ್ತ್ ಇನ್ಸ್ಪೆಕ್ಟರ್ ಏನು ಗೊತ್ತವರು ಎತ್ತಾಕೆಂಬರ್ತಾರೆ ಪೇಟಿಗೆ ಅಂಗಡಿಗಳನ್ನ. ಅವ್ರು ಹೆಂಗ್ ಬೇಕಾದ್ರೆ ಹಂಗೆ ಬಣ ಬಂದಂತೆ ಉಲ್ಟಾ ಪಲ್ಟಿ ಮಾಡಿ ಅದಕ್ಕಿದ್ದಂಥ ಸಾಮಾನುಗಳನ್ನ ಚೆಲ್ಲ ಪಿಲ್ಲಿಯಾಗಿ ಮಾಡಿ ಬೆಲೆಬಾಳಂತ ವಸ್ತುಗಳನ್ನ ಇವತ್ತು ದಂತವನ್ನ ಮಾಡಿದೆ. ಕಳೆದ 15 ದಿನಗಳಿಂದ ನಿರಂತರವಾಗಿ ನಗರಸಭೆಯ ಇವತ್ತು ಅಧಿಕಾರಿಗಳು ದಾಳಿಯನ್ನ ಮಾಡಿದರೆ ಇವತ್ತು ಸಾವಿರಾರು ಗಟ್ಟಲೆ ಇವತ್ತು ನಷ್ಟ ಉಂಟಾಗಿದೆ. ಬೀದಿ ಬದಿ ವ್ಯಾಪಾರದಾರರು ಬೆಲೆಬಾಳಂತ ವಸ್ತುಗಳನ್ನ ಚೆಲ್ಲಪಿಲ್ಲಿ ಮಾಡಿದರೆ ಇಂತಹ ಒಂದು ಧೋರಣೆಯನ್ನ ವಿರೋಧಿಸಿ ಹಿಂದೆಂದೂ ನಗರಸಭೆಯ ಅಧಿಕಾರಿಗಳು ಹಿಂದೆಂದೂ ಯಾವುದೇ ರೀತಿಯ ಎಂಥ ಸಂದರ್ಭ ಬಂದರೂ ಬೀದಿ ಬದಿ ವ್ಯಾಪಾರದಾರರ ಮೇಲೆ ಬಿದ್ದಿಲ್ಲ. ಸ್ವಾಮಿ, ನಾನು ಕೇಳ್ತೇನೆ, ನಾನು ಒಂದ್ಸರಿ ಡೆಲ್ಲಿ ಕರ್ಕೊಂಡು ಹೋಗ್ತೀನಿ ನಮ್ಮನ್ನ. ಈ ದೇಶದ ರಾಜಧಾನಿ ಕೆಂಪು ಕೋಟೆ ನಾಳೆ ಆಗಸ್ಟ್ 15 ಬಂದ್ರೆ ಅಲ್ಲಿ ನರೇಂದ್ರ ಮೋದಿ ಅವರು ಬಾವುಟ ಹಾರಿಸ್ತಾರೆ. ಆ ಜಾಗದಲ್ಲಿ ಇವತ್ತು ಜನಸಂದಣಿ ಸ್ಥಳ, ಲಕ್ಷಾಂತರ ಜನ ವೆಹಿಕಲ್ಗಳು, ಗಾಡಿಗಳು, ಮನುಷ್ಯರು ಓಡಾಡ್ತಾರೆ. ಅಂತ ಜಾಗದಲ್ಲಿ ಬಹಿರಂಗವಾಗಿ ಇವತ್ತು ಬೀದಿ ಬದಿ ವ್ಯಾಪಾರದಾರರು ಇಟ್ಕೊಂಡಿದ್ದಾರೆ, ವ್ಯಾಪಾರ ಮಾಡ್ತಾರೆ. ಆದ್ರಿಂದ ಇವತ್ತೇನು ಬೀದಿ ಬದಿ ವ್ಯಾಪಾರದಾರರು ತಮ್ಮ ಬೇಡಿಕೆಗಳನ್ನ ನಮ್ಮ ನ್ಯಾಯಯುತವಾದಂತ ಬೇಡಿಕೆಗಳನ್ನ ಈಡೇರಿಸಬೇಕು. ನಗರಸಭೆಯ ಅಧ್ಯಕ್ಷರಿಗೆ ಮನವಿ ಪತ್ರ ಸಲ್ಲಿಸ್ಬೇಕಂತೇಳಿ ನಾವು ಇವತ್ತು ಬಂದದ್ವಿ. ದಯಮಾಡಿ ಅಧ್ಯಕ್ಷರು ಬಂದು ಮನವಿ ಪತ್ರವನ್ನ ಸ್ವೀಕರಿಸ್ಬೇಕಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಬಂಧುಗಳೇ, ಸರಿ ಅಧ್ಯಕ್ಷರು, ಬೀದಿ ಬದಿ ವ್ಯಾಪಾರರ ಹೋರಾಟಕ್ಕೆ ಏಕಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ. ನಗರಸಭೆಯ ಪೌರಾಯುಕ್ತ ಜಗರೆಡ್ಡಿ ಅವರಿಗೆ, ನಗರಸಭೆಯ ಪೌರಾಯುಕ್ತ ಜಗರೆಡ್ಡಿ ಅವರಿಗೆ ಹೇಳಿದ್ದಕ್ಕಾರ ಏಕಕ್ಕಾಗಿ ಹೋರಾಟ. ಲಾಲ್ ಜೆಂಡಾ, ಲಾಲ್ ಜೆಂಡಾ, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್, ಇನ್ಕಿಲಾಬ್, ಎ ಟು ಸಿ. ಇದರಿಂದ ಮನನೊಂದು ವ್ಯಾಪಾರಿಗಳು ಹೊರಗಡೆಯಿಂದ ಬಂದು ಕಡಿಮೆ ದರಕ್ಕೆ ಮಾರಾಟ ಮಾಡುವುದರಿಂದ ಇಲ್ಲಿಯ ವ್ಯಾಪಾರಿಗಳು ಬದುಕಲು ಆಗದೆ, ಸಾಯಲು ಆಗದೆ ಶೋಚನೀಯ ಪರಿಸ್ಥಿತಿ ಉಂಟಾಗಿದೆ. ಸುಮಾರು 500ಕ್ಕೂ ಹೆಚ್ಚು ಫಲಾನುಭವಿಗಳು ನಗರಸಭೆಯಿಂದ ಲೈಸೆನ್ಸ್ ಪಡೆದು ವ್ಯಾಪಾರ ವಹಿವಾಟುಗಳು ನಡೆಸುತ್ತಿದ್ದಾರೆ. ಈ ಹಿಂದೆ ರಾಜ್ಯ ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳಿಗೆ ಚುನಾವಣೆ ಸಹ ನಡೆಸಿ 12 ಜನರು ಬೀದಿ ಬದಿ ವ್ಯಾಪಾರಿಗಳು ಚುನಾಯಿತರಾಗಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ಕಾನೂನು ರೀತಿಯಲ್ಲಿ ವ್ಯಾಪಾರ ನಡೆಸಿದರೂ ನಗರಸಭೆಯವರು ದೌರ್ಜನ್ಯ ನಡೆಸುತ್ತಿದ್ದಾರೆ. ಆದ್ದರಿಂದ ನನಗೆ ರಕ್ಷಣೆ ನೀಡಿ ಮುಂದೆ ನಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳನ್ನು ಸಾಕಲು ಅವಕಾಶ ನೀಡಬೇಕಾಗಿ ಮತ್ತು ಪ್ರತಿ ವರ್ಷ ನಗರಸಭೆಗೆ ವಾರ್ಷಿಕ 61 ಲಕ್ಷ ರೂಪಾಯಿ ಹಣವನ್ನು ಟ್ಯಾಕ್ಸ್ ಕಟ್ಟುತ್ತಿದ್ದಾರೆ. 2019ರಲ್ಲಿ ಬೀದಿ ಬದಿ ವ್ಯಾಪಾರಿಗಳು 12 ಜನರನ್ನು ಚುನಾಯಿತರಾಗಿದ್ದಾರೆ. ಇಂದು ಪ್ರತಿ ಅಭಿನಂದನಾ ಪತ್ರವನ್ನ ಗೌರವಿಸಿದ್ದಾರೆ. ಆದ್ದರಿಂದ ನಗರಸಭೆ ಅಧಿಕಾರಿಗಳು ಮಾನವೀಯತೆಯಿಂದ ಚರ್ಚಿಸಿ ನಾವು ಬದುಕಲು ಅವಕಾಶ ನೀಡಬೇಕಾಗಿ ಕೋರುತ್ತೇವೆ. ಎಲ್ರಿಗೂ ನಮಸ್ಕಾರ. ನೀವು ಮನವಿ ಮಾಡಿದ್ರ ಇದ್ರ ಬಗ್ಗೆ ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮಗೆ ನ್ಯಾಯ ಒದಗಿಸ್ಕೊಡುವಂತ ಕೆಲಸವನ್ನ ಮಾಡ್ತೇನೆ. ನಮ್ದು ಪೌರಾಯುಕ್ತರ ಹತ್ರ ಇದ್ರ ಬಗ್ಗೆ ಮಾತಾಡಿ ಮಾಹಿತಿ ಕೊಡ್ತೀನಿ. ನೀವ್ ಹೆಂಗೆ ಇಷ್ಟು ಜನ ಎಲ್ಲರೂ ಸೇರಿ ನನಗೆ ಈ ತರ ಕಂಪ್ಲೇಂಟ್ ಮಾಡಿದ್ರು, ಅದೇ ರೀತಿ ಸಾರ್ವಜನಿಕರು ಸಹ ಬಂದು ಇದೇ ರೀತಿ ನಮಗೆ ತೊಂದರೆ ಆಗ್ತಿದೆ, ಫುಟ್ಪಾತ್ ಇಲ್ಲ ಓಡಾಡೋದಕ್ಕೆ ಅಂತ ತುಂಬಾನೇ ಕಂಪ್ಲೇಂಟ್ ಬರ್ತಿದೆ. ಅದ್ರ ಕಾರಣಕ್ಕೋಸ್ಕರನೇ ಈ ಒಂದು ಕೆಲಸಕ್ಕೆ ಕೈ ಹಾಕಿರೋದು ಅಷ್ಟೇ. ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಗೆ ನ್ಯಾಯ ಒದಗಿಸ್ಕೊಡುವಂತ ಕೆಲಸವನ್ನ ಮಾಡ್ತೇವೆ. ತಾವು ಅಧ್ಯಕ್ಷರು, ತಮಗೆ ಅಧಿಕಾರಿ ಇದೆ, ಒಂದ್ ಸೈಡ್ ಮಾಡಬೇಡಿ, ಬಹುತ್ ಸೈಡ್ ಮಾಡಿ. ಇವ್ರದ್ದು ಡಿಮ್ಯಾಂಡ್ ತಗೊಳ್ರಿ. ಪಾದಾಚಾರಿಗಳಿಗೂ ಅನ್ಯಾಯ ಆಗಬಾರ್ದು. ಇವತ್ತು ಬೆಂಗಳೂರು ರಸ್ತೆಯ ಸರ್ಕಲ್ ನೋಡಿದ್ರಿ, ಅಲ್ಲಿ ಇಂದಿರಾ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ.
ಅಲ್ಲಿಂದ ನೀವು ಕಾಂಗ್ರೆಸ್ ಆಫೀಸ್ವರೆಗೂ ಸಾಲಿಗೆ ಮಳಿಗೆ ಇಂದಿರಾ ಶಾಪಿಂಗ್ ಕಾಂಪ್ಲೆಕ್ಸ್ ಮಳಿಗೆ ಅಲ್ಲಿಂದ ರೋಡ್ವರೆಗೂ ಬೆಂಗಳೂರು ರೋಡ್ವರೆಗೂ ಇವತ್ತು ಪಾತ್ರೆ ಪಡಗು ಸಾಮಾನುಗಳು ಸರಂಜಾಮುಗಳು ವಹಿವಾಟುಗಳನ್ನ ಅಲ್ಲೇ ಇಟ್ಟಿದ್ದಾರೆ. ಅಂತರ ಮೇಲೆ ನಡೆಸಿದೆ ನಿಮ್ಮ ದಾಳಿ ದಬ್ಬಾಳಿಕೆ. ಅಧ್ಯಕ್ಷರೇ ತಂದ್ರೆ ಇವರು ಪಾಪ ಬಡವರು ದುಡಿತಕ್ಕಂಥ ಜನ ಅವತ್ತು ಸ್ವಚ್ಛತೆಯನ್ನ ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ನಾಳೆನೆ ಇವತ್ತೇ ಗುಡಿಸಿ ಹೋಗ್ತಾರೆ. ಅಂಥದ್ ಬಗ್ಗೆನೂ ತಾವು ಕೇಳ್ರಿ. ನೀವು 2 ಸೈಡ್ ಹೇಳಿದ್ರೆ ಒಳ್ಳೇದು, ನಾವು ಗೌರವಿಸ್ತೀವಿ ನಿಮ್ಮ ಮಾತನ್ನ. ದುರ್ಗದ ರೋಡು ಚಿತ್ರದುರ್ಗ ಬೆಂಗಳೂರು ರೋಡ್ನಲ್ಲಿ ಬಹಳ ಇವತ್ತು ಮುಂದೆ ಬಂದಿದ್ದಾರೆ. ಅಂತರ ಬಗ್ಗೆನೂ ಕ್ರಮ ತೆಗಿಬೇಕಂತೇಳಿ ನಾವು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೀವಿ.